ತರಗತಿಯಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಫ್ಯಾಸಿಸಮ್ ನ ಬಗ್ಗೆ ಪಾರ್ಟ್ 4 ಬಗ್ಗೆ ತಿಳಿದುಕೊಳ್ಳೋಣ. ಪ್ರಿನ್ಸಿಪಲ್ಸ್ ಆಫ್ ಫ್ಯಾಸಿಸಮ್ಮಲ್ಲಿ ನಾವು ಈಗಾಗಲೇ ನೋಡಿದಂತೆ ಫ್ಯಾಸಿಸಮ್ ಕೆಲವೊಂದು ಮೂಲಭೂತ ಕಲ್ಪನೆಗಳನ್ನು ಆಧರಿಸಿದೆ ಅಥವಾ ತತ್ವಗಳನ್ನು ಆಧರಿಸಿದೆ ಎಂಬುದಾಗಿ ಸಹ ವಿದ್ಯಾರ್ಥಿಗಳೇ ಹೇಳ್ಬೋದಾಗಿದೆ. ಆದ್ದರಿಂದ ಇಟಲಿಗೆ ಸಂಬಂಧಿಸಿದ್ದರೂ ಸಾರ್ವತ್ರಿಕ ಸಮರ್ಥನೆ ಪಡೆಯಲು ಸಾಧ್ಯವಾಗಿದೆ ಎಂದು ರೋಕೋ ಅವರ ಅಭಿಪ್ರಾಯ. ಮುಸೋಲಿನಿ ಇಂದಿನ ಮಾನವನ ಸರ್ವ ಪ್ರಶ್ನೆಗಳಿಗೂ ಸಂಬಂಧಿಸಿದಂತೆ ಫ್ಯಾಸಿಸಮ್ಗೆ ತನ್ನದೇ ಆದ ತಾತ್ವಿಕ ತಳಹದಿ ಇದೆ ಎಂದು ಹೇಳುತ್ತಾರೆ. ಹೊಸ ಸಂಸ್ಕೃತಿ, ಹೊಸ ನಾಗರಿಕ ಜೀವನ ನೀಡಿ ಫ್ಯಾಸಿಸಮ್ ಅತ್ಯಂತ ಶಕ್ತಿಯುತ ಚಳುವಳಿಯಾಗಿದೆ. ರೋಕೋ ಫ್ಯಾಸಿಸಮ್ನ ತತ್ವಗಳನ್ನು ಈ ಕೆಳಗಿನಂತೆ ವಿವರಿಸಬಹುದಾಗಿದೆ. ಓಮ್ನಿ ಪ್ರೆಸೆಂಟ್ ಸ್ಟೇಟ್ ಎಂಬುದಾಗಿ ಸಹ ಕರಿಬೋದು. ನಾವು ಸರ್ವಸ್ವಾಮ್ಯ ರಾಜ್ಯ ಎಂಬುದಾಗಿ. ರಾಜ್ಯವು ವ್ಯಕ್ತಿಯ ಎಲ್ಲ ಸಾಮಾಜಿಕ ಸಂಬಂಧಗಳನ್ನು ನಿಯಂತ್ರಿಸುವಂತಹದ್ದಾಗಿದೆ. ಶಿಕ್ಷಣ ಇರ್ಬೋದು, ಅದು ಮತಧರ್ಮ ಇರ್ಬೋದು, ವ್ಯಾಪಾರ ಇರ್ಬೋದು, ವಾಣಿಜ್ಯ ಇರ್ಬೋದು, ಕೃಷಿ ಇರ್ಬೋದು, ಕಲೆ ಇರ್ಬೋದು, ವಿಜ್ಞಾನ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿಯೂ ರಾಜ್ಯಕ್ಕೆ ಅಖಂಡವಾದ ಅಪರಿಮಿತ ಅಧಿಕಾರವಿದೆ. ಈ ಅಧಿಕಾರ ಕೇಂದ್ರೀಕೃತ ಅಧಿಕಾರವಾಗಿದೆ. ಸಾಮಾಜಿಕ ಜೀವನದ ಯಾವ ಭಾಗವೂ ರಾಜ್ಯದಿಂದ ಮುಕ್ತವಾಗಿಲ್ಲ. ವ್ಯಕ್ತಿಯ ಸಂಪೂರ್ಣ ಚಟುವಟಿಕೆಗಳು ರಾಜ್ಯದ ನಿಯಂತ್ರಣಕ್ಕೆ ಒಳಪಟ್ಟಿವೆ. ಆದುದರಿಂದಲೇ ಫ್ಯಾಸಿಸಮ್ ರಾಜ್ಯ ಮತ್ತು ಸಮಾಜದ ನಡುವಿನ ವ್ಯತ್ಯಾಸವನ್ನು ಗುರುತಿಸಿಲ್ಲ. ರಾಜ್ಯವು ಸರ್ವಸ್ವಾಮ್ಯಾಧಿಕಾರ ಪಡೆದುದರಿಂದ ಯಾವುದೇ ವಿಧಾನವನ್ನು ಬೆಳೆಸಬಹುದಾಗಿದೆ. ರಾಜ್ಯವು ಬಾಯಿ ಮಾತಿನ ಬೆದರಿಕೆ, ಕೊಲೆ ಅಥವಾ ಸಾಮೂಹಿಕ ಕೊಲೆಯಂತಹ ಭೀಕರ ವಿಧಾನಗಳನ್ನು ಬಳಸಬಹುದಾಗಿದೆ. ವಿರೋಧಿಗಳ ದಮನವೇ ಫ್ಯಾಸಿಸಮ್ನ ಇನ್ನೊಂದು ತತ್ವವಾಗಿರುವುದರಿಂದ ಯಾವುದೇ ವಿಧಾನ ನೈತಿಕವೂ ಅಲ್ಲವೋ, ಸರಿಯೋ ತಪ್ಪೋ ಎಂಬಿವೆ ಮುಂತಾದ ಪ್ರಶ್ನೆಗಳೇ ಉದ್ಭವಿಸುವುದಿಲ್ಲ. ಸಾಧನ ಯಾವುದೇ ಇರಲಿ, ಗುರಿ ಸಾಧನೆ ಮುಖ್ಯ. ನೆಕ್ಸ್ಟ್ ಒನ್ ಈ ಸೆಕೆಂಡ್ ಒನ್ ಆಂಟಿ ಲಿಬರಲೈಜೇಷನ್ ಎಂಬುದಾಗಿ ಸಹ ಕರಿತೀವಿ. ವ್ಯಕ್ತಿ ಸ್ವಾತಂತ್ರ್ಯ ವಿರೋಧಿ ಎಂಬುದಾಗಿ ಸಹ ಕರೆಯುತ್ತೇವೆ. ಫ್ಯಾಸಿಸಮ್ ತತ್ವದಲ್ಲಿ ವಿಶ್ವಾಸವಿಟ್ಟಿರುವವರನ್ನು, ಅದನ್ನು ಸಮರ್ಥಿಸುವವರನ್ನು, ಪ್ರತಿಪಾದಿಸುವವರನ್ನು ಫ್ಯಾಸಿಸ್ಟರು ಎನ್ನಲಾಗುತ್ತದೆ. ಅನೇಕ ಸಂದರ್ಭಗಳಲ್ಲಿ ಫ್ಯಾಸಿಸ್ಟರು ಸ್ವಾತಂತ್ರ್ಯವನ್ನು, ಅದರಲ್ಲೂ ವ್ಯಕ್ತಿ ಸ್ವಾತಂತ್ರ್ಯವನ್ನು ತ್ಯಜಿಸುವುದೇ ಫ್ಯಾಸಿಸಮ್ನ ಆದರ್ಶ ತತ್ವವೆಂದು ಅಭಿಪ್ರಾಯಪಟ್ಟಿದ್ದಾರೆ. ಇಟಲಿಗೆ ಕಾನೂನು ಸುವ್ಯವಸ್ಥೆ, ದಕ್ಷತೆಯ ಅಗತ್ಯವಿದೆಯೇ ಹೊರತು ಸ್ವಾತಂತ್ರ್ಯದಲ್ಲ ಎಂಬುದು ಅವರ ವಾದ. ನೈತಿಕ ಅಥವಾ ನೈಸರ್ಗಿಕ ಸ್ವಾತಂತ್ರ್ಯ ನಿಸರ್ಗದ ಕೊಡುಗೆಯಲ್ಲ, ಬದಲಾಗಿ ರಾಜ್ಯದಿಂದ ಕೊಡಲ್ಪಟ್ಟದ್ದು. ಯಾವ ರಾಜ್ಯದಲ್ಲಿ ಶಿಸ್ತು, ಕಾನೂನು ಪಾಲನೆ, ಸುವ್ಯವಸ್ಥೆ ಇದೆಯೋ ಆ ರಾಜ್ಯದಲ್ಲಿ ಮಾತ್ರ ವ್ಯಕ್ತಿಯು ಸ್ವಾತಂತ್ರ್ಯವನ್ನು ಅನುಭವಿಸಬಲ್ಲ. ಬಲಯುತವಾದ, ಶಕ್ತಿಯುತವಾದ, ಅಭಿವೃದ್ಧಿಶೀಲ ರಾಜ್ಯ ಮಾತ್ರವೇ ವ್ಯಕ್ತಿಗೆ ಸ್ವಾತಂತ್ರ್ಯ ನೀಡಬಲ್ಲದು. ಆದುದರಿಂದ ಫ್ಯಾಸಿಸಮ್ನಲ್ಲಿ ಸ್ವಾತಂತ್ರ್ಯವು ಹಕ್ಕು ಅಥವಾ ಕೇಳಿಕೆಯಾಗದೆ ಕರ್ತವ್ಯವಾಗುತ್ತದೆ. ಕಾನೂನು ಪಾಲನೆಯ ಮೂಲಕ ವ್ಯಕ್ತಿ ಸ್ವಾತಂತ್ರ್ಯವನ್ನು ಅನುಭವಿಸಲು ಸಾಧ್ಯ. ಈ ವಾದದ ತಾರ್ಕಿಕ ನಿರ್ಣಯವೇನೆಂದರೆ, ಕೋಕರ್ ಹೇಳುವಂತೆ ರಾಜ್ಯಾಧಿಕಾರ ಮತ್ತು ಸ್ವಾತಂತ್ರ್ಯದ ನಡುವೆ ಯಾವುದೇ ವಿರೋಧವಿಲ್ಲ ಎಂದು ಹೇಳಿದ್ದಾರೆ. ಒಂದು ಇನ್ನೊಂದರ ಶತ್ರುವಲ್ಲ ಎಂಬುದಾಗಿ ಸಹ ಈ ಸಿದ್ಧಾಂತ ತಿಳಿಸುತ್ತದೆ. ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ರಾಜ್ಯದ ಲಗಾಮು ಇಲ್ಲದಿದ್ದರೆ ಸಮಾಜದ ಅವನತಿಯಾಗುತ್ತದೆ. ವ್ಯಕ್ತಿಯಲ್ಲಿರುವ ಉತ್ತಮ ಗುಣಗಳು, ಕೌಶಲ್ಯ ಅಭಿವ್ಯಕ್ತವಾಗಬೇಕಾದರೆ ರಾಜ್ಯದ ಕಾನೂನಿಗೆ ಶ್ರೇಷ್ಠ ಸ್ಥಾನ ದೊರೆಯಬೇಕು. ಜೆಂಟಿಲ್ ಅವರು ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ರಾಜ್ಯಾಧಿಕಾರ ನಡುವಣ ಸಂಬಂಧವನ್ನು ಗರಿಷ್ಠ ಪ್ರಮಾಣದ ಸ್ವಾತಂತ್ರ್ಯ, ಗರಿಷ್ಠ ಪ್ರಮಾಣದ ರಾಜ್ಯದ ಬಲದಿಂದಲೇ ಸಾಧ್ಯ ಎಂದು ಘೋಷಿಸಿದ್ದಾರೆ. ಯಾವ ರೀತಿಯಲ್ಲಿ ವ್ಯಕ್ತಿಯ ವಿವೇಚನಾತ್ಮಕ ನಿರ್ಬಂಧ ವೈಯಕ್ತಿಕ ಬೆಳವಣಿಗೆಗೆ ಅಗತ್ಯವಿದೆಯೋ ಅದೇ ರೀತಿಯಲ್ಲಿ ಸಾರ್ವಜನಿಕ ಕಾನೂನಿನ ನಿಯಂತ್ರಣದಿಂದ ಮಾತ್ರ ಉತ್ತಮ ಮಟ್ಟದ ವ್ಯಕ್ತಿಗಳನ್ನು ರೂಪಿಸಲು ಸಾಧ್ಯ. ಫ್ಯಾಸಿಸಮ್ನ ವ್ಯಕ್ತಿ ಸ್ವಾತಂತ್ರ್ಯದ ಪರಿಕಲ್ಪನೆ ಹೆಗೆಲ್ಲರ ವಿಚಾರಗಳಿಂದ ಪ್ರಭಾವಿತರಾಗಿರುವುದೂ ಕೂಡ ಸ್ಪಷ್ಟವಾಗಿ ಕಾಣುತ್ತದೆ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ.
ವ್ಯಕ್ತಿಯು ತನ್ನ ಸ್ವಾರ್ಥ ಸಾಧನೆಯಿಂದ ತನ್ನ ನಿಜವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಾರ. ರಾಜ್ಯಕ್ಕೆ ಮತ್ತಿತರ ಸಂಘ ಸಂಸ್ಥೆಗಳಿಗೆ ತನ್ನನ್ನೇ ಸಮರ್ಪಿಸಿಕೊಳ್ಳುವುದರಿಂದ ಉನ್ನತಿ ಸಾಧಿಸುತ್ತಾನೆ. ರಾಜ್ಯಕ್ಕಾಗಿ ರಾಜ್ಯದ ಪರವಾಗಿ ಕಾರ್ಯನಿರತನಾಗಿ ಸಾರ್ಥಕತೆ ಪಡೆಯುತ್ತಾನೆ ಎಂಬ ಮೂಲ ತತ್ವವು ಫ್ಯಾಸಿಸ್ಟ್ ರಾಜ್ಯದ ಸಂಘಟನೆ, ಸರ್ಕಾರದ ರಚನೆ, ನೀತಿ ರೂಪಿಸುವುದು ಎಲ್ಲದರಲ್ಲಿಯೂ ಕಂಡುಬರುತ್ತದೆ. ನೆಕ್ಸ್ಟ್ ನಾವು ಹೇಳೋದಾದರೆ ದ ಸ್ಟೇಟ್ ಆಸ್ ಎ ಬಯೋಲಾಜಿಕಲ್ ನೇಚರ್ ಎಂಬುದಾಗಿ ಸಹ ಕರೀಬಹುದಾಗಿದೆ. ರಾಜ್ಯಕ್ಕೆ ಜೈವಿಕ ಸ್ವರೂಪವಿದೆ ಎಂಬುದಾಗಿ ದ ಸ್ಟೇಟ್ ಆಸ್ ಎ ಬಯೋಲಾಜಿಕಲ್ ನೇಚರ್, ರಾಜ್ಯಕ್ಕೆ ಜೈವಿಕ ಸ್ವರೂಪವಿದೆ. ರಾಜ್ಯವು ವ್ಯಕ್ತಿವಾದಿಗಳು ತಿಳಿಸುವಂತೆ ಅವಶ್ಯಕ ಕೇಡಲ್ಲ ಅಥವಾ ಪ್ರತ್ಯೇಕ ವ್ಯಕ್ತಿಗಳ ಗುಂಪಲ್ಲ, ಬದಲಾಗಿ ರಾಜ್ಯವು ನೈತಿಕ ವಾಸ್ತವಿಕತೆ. ಮುಸೋಲಿನಿ ಹೇಳುವಂತೆ ರಾಜ್ಯ ಕೇವಲ ವ್ಯಕ್ತಿಯ ರಕ್ಷಣೆಗಾಗಿ ಇರುವ ರಾತ್ರಿ ಕಾವಲುಗಾರನಲ್ಲ, ಬದಲಾಗಿ ನೈತಿಕ ಅವಶ್ಯಕತೆ, ಆಂತರಿಕ ಬಾಹ್ಯ ರಕ್ಷಣೆ ಒದಗಿಸುವುದರ ಜೊತೆಗೆ ಜನರಲ್ಲಿ ನೈತಿಕತೆ ಮೂಡಿಸುವ ಮಾಧ್ಯಮವೇ ರಾಜ್ಯ. ರಾಜ್ಯ ಕೇಡು ಅಲ್ಲ, ಶೋಷಣೆಯ ಸಾಧನವೂ ಅಲ್ಲ, ಬದಲಾಗಿ ಪೂಜಿಸಲು ಯೋಗ್ಯವಾದುದು. ರಾಜ್ಯಕ್ಕೆ ತನ್ನದೇ ಆದ ಅಸ್ತಿತ್ವ, ಇಚ್ಛೆ, ಹಕ್ಕುಗಳು ಇವೆ. ಭಾಷೆ, ಸಂಪ್ರದಾಯ, ಮತಧರ್ಮ ಮುಂತಾದ ವಿಷಯಗಳಲ್ಲಿ ರಾಜ್ಯದಲ್ಲಿ ಎಲ್ಲ ಗುಂಪುಗಳಲ್ಲೂ ಸಾಮ್ಯತೆ ಇದೆ, ಐಕ್ಯತೆ ಇದೆ. ಆದುದರಿಂದ ರಾಜ್ಯವೆಂಬ ಘಟಕವನ್ನು ಇತರ ರಾಜ್ಯಗಳಿಂದ ಪ್ರತ್ಯೇಕಿಸಲು ಸಾಧ್ಯ ಎಂಬುದು ಫ್ಯಾಸಿಸ್ಟರ ವಾದವಾಗಿದೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಈ ರೀತಿಯ ಸಹಜ ಸೌಹಾರ್ದತೆ ಹೊಂದಿದ ಜೈವಿಕ ಘಟಕದ ನಿರಂತರ ಶಾಶ್ವತ ಲಕ್ಷಣ ಪಡೆದಿದೆ. ಸಮಾಜವಾದಿಗಳ ರಾಷ್ಟ್ರೀಯತೆಯ ವಿರೋಧಿ ತತ್ವ, ಉದಾರವಾದಿಗಳ ವ್ಯಕ್ತಿವಾದ ಮತ್ತು ಸಾಂಪ್ರದಾಯಿಕ ರಾಜಕೀಯ ನಾಯಕರುಗಳ ರಾಷ್ಟ್ರೀಯ ಭಾವನೆ ನಿರ್ಲಕ್ಷಿಸುವುದಕ್ಕೆ ಪ್ರತಿಕ್ರಿಯೆಯಾಗಿರುವುದೇ ಫ್ಯಾಸಿಸಂ ಜನ್ಮ ತಾಳಿತು. ಈ ಸಿದ್ಧಾಂತವು ಕೆಲವು ವ್ಯಕ್ತಿಗಳ ಅಥವಾ ಕೆಲವು ಗುಂಪುಗಳ ಹಿತಾಸಕ್ತಿಗೆ ವಿರುದ್ಧವಾಗಿದ್ದರೂ ಈ ಸಿದ್ಧಾಂತದಲ್ಲಿ ರಾಜ್ಯದ ಹಿತಾಸಕ್ತಿಯೇ ಮೇಲುಗೈ ಪಡೆಯುತ್ತದೆ. ಆದುದರಿಂದಲೇ ಯುದ್ಧ ಕೆಲವು ಗುಂಪುಗಳಿಗೆ ಅಹಿತವಾದರೂ ವ್ಯಕ್ತಿಗಳಿಗೆ ಮಾರಣಾಂತಿಕವಾದರೂ ರಾಜ್ಯಕ್ಕೆ ಜೈವಿಕ ಸ್ವರೂಪವಿರುವುದರಿಂದ ಸಮರ್ಥನೀಯವೆನಿಸುತ್ತದೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ನೆಕ್ಸ್ಟು ದೆರ್ ಈಸ್ ನೋ ರೂಮ್ ಫಾರ್ ಅಪೋಸಿಷನ್ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಇಲ್ಲಿ ವಿರೋಧಕ್ಕೆ ಅವಕಾಶವಿಲ್ಲ ಎಂಬುದಾಗಿ ಸಹ ಕರೀಬೋದು. ಸಾರ್ವಸ್ವಾಮ್ಯ ರಾಜ್ಯ ಹಾಗೂ ಉದಾರವಾದಿ ಸ್ವಾತಂತ್ರ್ಯ ಪರಿಕಲ್ಪನೆಯ ತ್ಯಾಗ, ಈ ಎರಡೂ ತತ್ವಗಳ ತಾರ್ಕಿಕ ಪರಿಣಾಮವೇ ಇಲ್ಲಿ ಯಾವುದೇ ವಿರೋಧಕ್ಕೂ ಅವಕಾಶವಿಲ್ಲದಿರುವುದು. ರಾಜ್ಯದ ಇಚ್ಛೆಯೇ ವ್ಯಕ್ತಿಯ ಇಚ್ಛೆ. ವೈಚಾರಿಕ ಸ್ವಾತಂತ್ರ್ಯವಾಗಲಿ ರಾಜ್ಯ ವಿರೋಧಿಸುವ ಸ್ವಾತಂತ್ರ್ಯವಾಗಲಿ ವ್ಯಕ್ತಿಗೆ ಇಲ್ಲ. ಎಲ್ಲ ಬಗೆಯ ರಾಜ್ಯ ವಿರೋಧವನ್ನು ಕಾನೂನಿನ ವಿರೋಧವೆಂದೇ ಪರಿಗಣಿಸಲಾಗುವುದು. ಪ್ರಚಾರ ಮಾಧ್ಯಮ ಸಂಪೂರ್ಣವಾಗಿ ರಾಜ್ಯದ ಕೈಯಲ್ಲಿ ಇರುತ್ತದೆ. ಫ್ರಾನ್ಸ್ನ ಕ್ರಾಂತಿಯ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವಕ್ಕೆ ಬದಲಾಗಿ ಫ್ಯಾಸಿಸಂ ಜವಾಬ್ದಾರಿ, ಶಿಸ್ತು, ಶ್ರೇಣಿ ಪದ್ಧತಿಯನ್ನು ಪ್ರತಿಪಾದಿಸಿದೆ. ವಿರೋಧಕ್ಕೆ ಅವಕಾಶವಿರುವ, ವಿರೋಧವನ್ನು ತಡೆದುಕೊಳ್ಳುವ ಪ್ರಜಾಪ್ರಭುತ್ವ ಕೇವಲ ಶ್ರೀಮಂತ ರಾಷ್ಟ್ರಗಳಿಗೆ ಮಾತ್ರ ಸಾಧ್ಯ. ಸಂಸತ್ತು ಕೇವಲ ಹರಟೆಯ ಮಳಿಗೆಯೇ ಹೊರತು ಮತ್ತೇನೂ ಅಲ್ಲ ಎಂಬುದು ಮುಸೋಲಿನಿಯವರ ಅಭಿಪ್ರಾಯವಾಗಿದೆ. ನೆಕ್ಸ್ಟು ದ ಲೀಡರ್ ಈಸ್ ಇಂಪಾರ್ಟೆಂಟ್ ಎಂಬುದಾಗಿ ಸಹ ಹೇಳ್ತಾರೆ. ನಾಯಕನಿಗೆ ಪ್ರಾಮುಖ್ಯತೆ. ಫ್ಯಾಸಿಸಂ ಪ್ರತಿಪಾದಿಸುವ ರಾಜ್ಯ ಜನತಾ ರಾಜ್ಯವೂ ಅಲ್ಲ ಅಥವಾ ಯಾವುದೇ ಸಾಮಾಜಿಕ ವರ್ಗದ ದಬ್ಬಾಳಿಕೆ ನಡೆಸುವ ನಿರಂಕುಶ ಪ್ರಭುತ್ವವೂ ಅಲ್ಲ, ಬದಲಾಗಿ ನಾಯಕನಿಗೆ ಪ್ರಾಮುಖ್ಯತೆ ನೀಡುವ ಸಿದ್ಧಾಂತವಾಗಿದೆ. ರಾಜ್ಯಾಧಿಕಾರ ಅಥವಾ ಪರಮಾಧಿಕಾರ ಜನತೆಗೆ ಸೇರಿರದೆ ರಾಜ್ಯಕ್ಕೆ ಸೇರಿದೆ. ಜೈವಿಕ ಸ್ವರೂಪದ ರಾಜ್ಯದ ಕಾರ್ಯಚಟುವಟಿಕೆಗಳ ನಡುವೆ ಸಮನ್ವಯ ತರಲು, ನಿರ್ದೇಶಿಸಲು, ನಿಯಂತ್ರಿಸಲು ಮುಖ್ಯಸ್ಥ ಅಗತ್ಯ.
ನಾಯಕ ಮತ್ತು ಅವನ ನಿಕಟವರ್ತಿಗಳು ರಾಜ್ಯಾಧಿಕಾರವನ್ನು ಚಲಾಯಿಸುತ್ತಾರೆ. ನಾಯಕನ ವ್ಯಕ್ತಿತ್ವ ಆಕರ್ಷಣೀಯ ಅಥವಾ ಗೌರವವಾಗಿರಬಹುದು. ರಾಜ್ಯದ ಗೌರವ, ಪ್ರತಿಷ್ಠೆ, ಪ್ರಜೆಗಳ ನಿಷ್ಠೆ ಕಾಯ್ದುಕೊಳ್ಳುವ ಪ್ರಧಾನ ಜವಾಬ್ದಾರಿ ನಾಯಕನ ಮೇಲಿದೆ. ಆದುದರಿಂದ ಅವನು ಸಂದರ್ಭಕ್ಕೆ ತಕ್ಕುದಾದ ಯಾವುದೇ ವಿಧಾನ ಕ್ರಮಗಳನ್ನು ಅನುಸರಿಸಬೇಕು. ಪರಿಣಾಮ ಮುಖ್ಯವೇ ಹೊರತು ವಿಧಾನವಲ್ಲ, ಗುರಿ ಮುಖ್ಯವೇ ಹೊರತು ಸಾಧನವಲ್ಲ. ನೆಕ್ಸ್ಟ್ ಹೇಳೋದಾದರೆ ಆಂಟಿ ಡೆಮಾಕ್ರೆಟಿಕ್ ಎಂಬುದಾಗಿ ಸಹ ಇದನ್ನು ಕರೀಬಹುದಾಗಿದೆ. ಪ್ರಜಾಪ್ರಭುತ್ವ ವಿರೋಧಿಯಾದದ್ದು ಎಂಬುದಾಗಿ ಸಹ ಕರೀತಾರೆ. ಪ್ರಜಾಪ್ರಭುತ್ವದ ಅಡಿಪಾಯಗಳಾದ ಸ್ವಾತಂತ್ರ್ಯ, ಸಮಾನತೆಯ ತತ್ವಗಳ ವಿರೋಧಿಯಾಗಿದೆ. ಎಲ್ಲರೂ ಸಮಾನರಾಗಿಲ್ಲ ಎಂಬ ಶ್ರೇಣಿ ಪದ್ಧತಿಯನ್ನು ಈ ಸಿದ್ಧಾಂತವು ಪ್ರತಿಪಾದಿಸುತ್ತದೆ. ಅಧಿಕಾರ ವಿಕೇಂದ್ರೀಕರಣಕ್ಕೆ ಬದಲಾಗಿ ಅಧಿಕಾರದ ಕೇಂದ್ರೀಕರಣವನ್ನು ಪ್ರತಿಪಾದಿಸಿದೆ, ಏಕೆಂದರೆ ಆಳುವ ಸಾಮರ್ಥ್ಯ ಕೇವಲ ನಾಯಕನಲ್ಲಿ ಮಾತ್ರವಿದೆ. ಪ್ರಜಾಪ್ರಭುತ್ವದ ಇನ್ನೊಂದು ಅಡಿಗಲ್ಲು ಮುಕ್ತ ಸಮಾಜ. ಆದರೆ ಫ್ಯಾಸಿಸಂನಲ್ಲಿ ವ್ಯಕ್ತಿ ರಾಜ್ಯದ ಸಾಧನ ಮಾತ್ರವಾಗಿರುತ್ತಾನೆ. ವ್ಯಕ್ತಿಯ ಹಕ್ಕು, ಸ್ವಾತಂತ್ರ್ಯಕ್ಕೆ ಪ್ರಜಾಪ್ರಭುತ್ವ ಪ್ರಾಮುಖ್ಯತೆ ನೀಡಿದರೆ, ಫ್ಯಾಸಿಸಂ ಅವರ ಸ್ಥಾನದಲ್ಲಿ ಶಿಸ್ತು, ಕರ್ತವ್ಯ ಪಾಲನೆಗೆ ಅವಕಾಶವನ್ನು ಅಥವಾ ಪ್ರಾಮುಖ್ಯತೆಯನ್ನು ನೀಡಿದೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಫ್ಯಾಸಿಸಂನಲ್ಲಿ 4 ಡಿಗಳು ಪ್ರಮುಖವಾಗಿವೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಅವುಗಳೆಂದರೆ ಡ್ಯೂಟಿ, ಡಿಸಿಪ್ಲಿನ್, ಡಿವೋಷನ್, ಡೆಡಿಕೇಶನ್ ಎಂಬುದಾಗಿ ಸಹ ಹೇಳ್ಬೋದು. ಕರ್ತವ್ಯ, ಶಿಸ್ತು, ನಿಷ್ಠೆ ಮತ್ತು ಸಮರ್ಪಣಾ ಭಾವ ಎಂಬುದಾಗಿ ಸಹ ಹೇಳ್ಬೋದು. ಪ್ರಜಾಪ್ರಭುತ್ವದ ಕಾರ್ಯವಿಧಾನ ಚರ್ಚೆ ಮತ್ತು ಮನವೊಲಿಕೆಯಾದರೆ ಫ್ಯಾಸಿಸಂನ ಕಾರ್ಯವಿಧಾನ ಏರಿಕೆ, ಪಾಲನೆಯಾಗಿದೆ. ಈ ರೀತಿಯಲ್ಲಿ ಫ್ಯಾಸಿಸಂ ಕೇವಲ ತಾತ್ವಿಕವಾಗಿ ಪ್ರಜಾಪ್ರಭುತ್ವದ ವಿರೋಧಿಯಾಗಿರುವುದೇ ಅಲ್ಲದೆ ಪ್ರಜಾಸತ್ತಾತ್ಮಕ ಸಂಘಟನೆ ಹಾಗೂ ಕಾರ್ಯವಿಧಾನವನ್ನು ವಿರೋಧಿಸಿದೆ. ಜನತಾ ಪರಮಾಧಿಕಾರದ ವಿರೋಧಿಯಾಗಿದ್ದರೂ ಫ್ಯಾಸಿಸಂನಲ್ಲಿ ಜನರ ಇಚ್ಛೆಗೆ ಸ್ಥಾನವಿದೆ ಎಂಬುದು ಫ್ಯಾಸಿಸ್ಟರ ವಾದವಾಗಿದೆ. ಫ್ಯಾಸಿಸಂ ಜನರ ಅಭಿಪ್ರಾಯಕ್ಕೆ ಮನ್ನಣೆ ನೀಡುತ್ತದೆ, ಬಹುಸಂಖ್ಯಾತರ ಅಭಿಪ್ರಾಯವನ್ನು ನಿರ್ಲಕ್ಷಿಸುವುದಿಲ್ಲ ಮತ್ತು ಜನತಾ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಮಾಧ್ಯಮಗಳನ್ನು ಕಲ್ಪಿಸುತ್ತದೆ. ಆದರೆ ಈ ಎಲ್ಲವನ್ನು ತನ್ನದೇ ರೀತಿಯಲ್ಲಿ ಮಾಡುತ್ತದೆ, ಏಕೆಂದರೆ ಜನತೆಗೆ ದೇಶವನ್ನು ಆಳುವ ಅಥವಾ ನಿರ್ದೇಶಿಸುವ ಸಾಮರ್ಥ್ಯವಿಲ್ಲ. ಸಹಜವಾಗಿ ತಮ್ಮ ಅಭಿಪ್ರಾಯವನ್ನು ಜನರು ವ್ಯಕ್ತಪಡಿಸಲಾರರು, ಅನೇಕ ಪ್ರಭಾವಗಳಿಗೆ ಒಳಗಾಗುತ್ತಾರೆ. ಕೇವಲ ಕೆಲವೇ ವ್ಯಕ್ತಿಗಳಲ್ಲಿ ರಾಜ್ಯದ ಹಿತಾಸಕ್ತಿ ತಿಳಿದುಕೊಳ್ಳುವ ಸಾಮರ್ಥ್ಯವಿರುತ್ತದೆ. ಹುಟ್ಟಿನಿಂದ ಹಾಗೂ ಸಂಸ್ಕಾರ, ಈ ತರಬೇತಿಗಳಿಂದ ಈ ಗುಣ ಅವರಲ್ಲಿರುತ್ತದೆ. ಆದುದರಿಂದ ಕೆಲವರ ಕೈಯಲ್ಲಿ ಅಧಿಕಾರವಿರುವುದು ಸಮರ್ಥನೀಯವೂ ನಿವಾರಿಸಲು ಸಾಧ್ಯವೂ ಆದ ಪರಿಸ್ಥಿತಿ. ರಾಜಕೀಯ ನಾಯಕರ ಅರ್ಹತೆ ಜನರನ್ನು ಮರಳು ಮಾಡುವುದರಲ್ಲಿಲ್ಲ, ಬದಲಾಗಿ ಜನರಿಂದ ಗೌರವಾಧಾರ ಪಡೆದು ವಿಧೇಯತೆ ಪಡೆಯುವುದರಲ್ಲಿದೆ ಎಂದು ಕೋಹರ್ ವಿವರಿಸುತ್ತಾರೆ. ಆದುದರಿಂದ ಜನತೆಯ ಅಭಿಪ್ರಾಯ ಅರಿತುಕೊಳ್ಳಲು ಚುನಾವಣೆಯ ಅಗತ್ಯವಿಲ್ಲ, ಏಕೆಂದರೆ ರಾಜ್ಯ ಅನೇಕ ಪ್ರತ್ಯೇಕ ವ್ಯಕ್ತಿಗಳ ಗುಂಪಲ್ಲ, ಬದಲಾಗಿ ಜೈವಿಕ ಸ್ವರೂಪ ಪಡೆದಿದೆ. ಇಲ್ಲಿ ಮುಸೋಲಿನಿಯು ಕಾರ್ಪೊರೇಟ್ ರಾಜ್ಯದ ಕಲ್ಪನೆ ಪ್ರಸ್ತುತವಾಗಿದೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ದ ಐಡಿಯಾ ಆಫ್ ಕಾರ್ಪೊರೇಟ್ ಸ್ಟೇಟ್ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಇಲ್ಲಿ ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಅಂತ ಹೇಳೋದಾದರೆ ದ ಐಡಿಯಾ ಆಫ್ ಕಾರ್ಪೊರೇಟ್ ಸ್ಟೇಟ್ ಎಂಬುದಾಗಿ ಸಹ. ಕಾರ್ಪೊರೇಟ್ ರಾಜ್ಯದ ಕಲ್ಪನೆ, ರಾಜ್ಯವು ಪ್ರತ್ಯೇಕ ಅಣುವಿನಂತಿರುವ ವ್ಯಕ್ತಿಗಳಿಂದ ಆಗಿರದೆ ಕಾರ್ಪೊರೇಟ್ ಅಂದರೆ ರಾಷ್ಟ್ರೀಯ ಭಾವನೆಯಿಂದ ಪ್ರಚೋದಿತವಾದ ಅನೇಕ ಗುಂಪುಗಳ ರಚನೆಯಾಗಿದೆ. ರಾಜ್ಯವು ಅನೇಕ ಘಟಕಗಳಿಂದ ಕೂಡಿದ ಒಂದು ಏಕೀಕೃತ ಘಟಕವಾಗಿದೆ. ಈ ಗುಂಪುಗಳ ಸದಸ್ಯರಾಗಿರುವ ವ್ಯಕ್ತಿಗಳು ಉಪಯುಕ್ತ ಆರ್ಥಿಕ ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುತ್ತಾರೆ. ವೃತ್ತಿಪರ ಗುಂಪುಗಳು ಸಹಜವಷ್ಟೇ ಅಲ್ಲ, ಅಗತ್ಯವೂ ಅನಿವಾರ್ಯವೂ ಆಗಿವೆ. ರಾಷ್ಟ್ರದ ಕಾರ್ಪೊರೇಟ್ ಸಂಘಟನೆಯಲ್ಲಿ ಪ್ರತಿ ಗುಂಪು ರಾಷ್ಟ್ರದ ಹಿತಾಸಕ್ತಿಯ ದೃಷ್ಟಿಯಿಂದ ವಿಶಿಷ್ಟ ಕಾರ್ಯ ಕೈಗೊಳ್ಳುತ್ತದೆ. ಆದುದರಿಂದ ರಾಷ್ಟ್ರೀಯ ಸಂಸತ್ತಿನಲ್ಲಿ
ಭೂಪ್ರದೇಶ ಆಧಾರಿತ ಪ್ರಾತಿನಿಧ್ಯವಿರದೆ ವೃತ್ತಿನಿರತ ಗುಂಪುಗಳ ಪ್ರಾತಿನಿಧ್ಯವಿರಬೇಕಾಗಿರುವುದು ಅಗತ್ಯ. ರಾಷ್ಟ್ರಕ್ಕೆ ಅಗತ್ಯವಿರದ ಯಾವುದೇ ವೃತ್ತಿಪರ ಗುಂಪಿಗೂ ಫ್ಯಾಸಿಸಂ ಅವಕಾಶ ನೀಡುವುದಿಲ್ಲ. ಕಾರ್ಪೊರೇಟ್ ರಾಜ್ಯ ವ್ಯವಸ್ಥೆ ಫ್ಯಾಸಿಸಂನ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ಸರ್ಕಾರವು ಕೆಲವು ನಿಬಂಧನೆಗಳನ್ನು ವಿಧಿಸಿ ಕಾರ್ಪೊರೇಟ್ಗಳ ಸ್ಥಾಪನೆಗೆ ಅವಕಾಶ ಕಲ್ಪಿಸುತ್ತದೆ. ಇದು ಉತ್ಪಾದನೆಯ ಎಲ್ಲ ಹಂತಗಳಲ್ಲಿಯೂ ನಿಗಮಗಳ ಸ್ಥಾಪನೆಯಾಗುತ್ತದೆ. 1925ರಲ್ಲಿ ಇಟಲಿಯಲ್ಲಿ ಈ ಬಗೆಯ 22 ನಿಗಮಗಳು ಅಸ್ತಿತ್ವದಲ್ಲಿದ್ದವು. 9 ರಾಷ್ಟ್ರೀಯ ಒಕ್ಕೂಟಗಳಿದ್ದವು. ನಿಗಮಗಳು ಸಲಹೆ ನೀಡುವ ಸಂಸ್ಥೆಗಳಾಗಿದ್ದವು. ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸುವುದು, ರಾಷ್ಟ್ರೀಯ ಉತ್ಪಾದನೆ ಹೆಚ್ಚಿಸುವುದು, ಕಾರ್ಮಿಕರ ವೇತನ, ಕೆಲಸದ ಅವಧಿ ನಿಗದಿಪಡಿಸುವುದು ಇವೇ ಮುಂತಾದ ಕಾರ್ಯಗಳನ್ನು ನಿಗಮಗಳು ನಿರ್ವಹಿಸುತ್ತಿದ್ದವು. ಕಾರ್ಪೊರೇಟ್ ರಾಜ್ಯ ವ್ಯವಸ್ಥೆ ಯೋಜನಾ ಆಧಾರಿತ ವ್ಯವಸ್ಥೆಯಾಗಿದ್ದು ಬಹುತ್ವದ ತತ್ವವನ್ನು ಒಳಗೊಂಡಿದೆ. ಆದರೆ ವಾಸ್ತವದಲ್ಲಿ ಖಾಸಗಿ ಬಂಡವಾಳಗಾರರೇ ಉತ್ಪಾದನೆಯ ನಿಯಂತ್ರಣವನ್ನು ಹೊಂದಿದ್ದರು. ಕಾರ್ಮಿಕ ಸಂಘಟನೆಗಳಿಗೆ ಅವಕಾಶವಿರಲಿಲ್ಲ. ಮುಷ್ಕರ ಅಥವಾ ಬಂಧುಗಳಿಗೆ 7 ವರ್ಷಗಳ ಶಿಕ್ಷೆಯನ್ನು ಇಲ್ಲಿ ವಿಧಿಸಲಾಗುತ್ತಿತ್ತು. ಕಾರ್ಮಿಕರ ನಡುವಿನ ಜಗಳವನ್ನು ಬಗೆಹರಿಸಲು ನ್ಯಾಯ ತೀರ್ಮಾನ ಮಾಡಲು ವಿಶೇಷ ಕಾರ್ಮಿಕ ನ್ಯಾಯಮಂಡಳಿಯನ್ನು ರಚಿಸಲಾಗಿತ್ತು. 1927ರಲ್ಲಿ ಫ್ಯಾಸಿಸ್ಟರು ಹೊರಡಿಸಿದ ಲೇಬರ್ ಚಾರ್ಟರನ್ನು CEM ಜೋಡ್ ಕಾರ್ಮಿಕರ ಮ್ಯಾಗ್ನಾ ಕಾರ್ಟಾ ಎಂದು ಕರೆದಿದ್ದಾರೆ. ಈ ರೀತಿಯಲ್ಲಿ ಫ್ಯಾಸಿಸ್ಟರು ರಾಜ್ಯಕ್ಕೆ ಅತೀ ಮಹತ್ವದ ಸ್ಥಾನವನ್ನು ನೀಡಿದ್ದರೂ ಕೂಡ ಸಾಮೂಹಿಕ ಆರ್ಥಿಕ ಚಟುವಟಿಕೆಯನ್ನು ಯೋಜಿಸುವಲ್ಲಿ ಈ ಪರಿಕಲ್ಪನೆ ತಡೆಯೊಡ್ಡಲಿಲ್ಲ ಎಂದು ಆಂಡ್ರೂ ಡೇವಿಡ್ ಹೇಳುತ್ತಾರೆ. ಕಾರ್ಪೊರೇಟ್ ವ್ಯವಸ್ಥೆಯನ್ನು ಮುಸೋಲಿನಿ ಬಂಡವಾಳಶಾಹಿ ವ್ಯವಸ್ಥೆ ಮತ್ತು ಸಮಾಜವಾದಿ ವ್ಯವಸ್ಥೆಗಳ ನಡುವಿನ ಮಧ್ಯಮ ಮಾರ್ಗ ಎಂದು ಕರೆದಿದ್ದಾರೆ. ಇದು ಬಂಡವಾಳಶಾಹಿ ಮುಕ್ತ ಆರ್ಥಿಕ ವ್ಯವಸ್ಥೆ ಹಾಗೂ ಸಮಾಜವಾದಿ ನಿಯಂತ್ರಿತ ಆರ್ಥಿಕ ವ್ಯವಸ್ಥೆಯ ವಿರೋಧಿಯಾಗಿದೆ. ಮುಕ್ತ ಮಾರುಕಟ್ಟೆ ಅನಿಯಂತ್ರಿತ ಲಾಭಾಂಶದ ಹೆಚ್ಚಳಕ್ಕೆ ಅವಕಾಶ ಕಲ್ಪಿಸಿ ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ತರುವ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ನಿಯಂತ್ರಿತ ಆರ್ಥಿಕ ವ್ಯವಸ್ಥೆ ವರ್ಗ ಸಂಘರ್ಷಕ್ಕೆ ಕಾರಣವಾಗಬಲ್ಲದು. ಈ ಎರಡೂ ಸಮಸ್ಯೆಗಳಿಗೆ ಉತ್ತರ ಕಾರ್ಮಿಕ ಮತ್ತು ಉತ್ಪಾದಕರ ನಡುವೆ ಸಾಮರಸ್ಯ ತಂದು ಇಬ್ಬರೂ ಒಂದೇ ಘಟಕದ ಭಾಗಗಳು ಎಂಬುದನ್ನು ಮನದಟ್ಟು ಮಾಡುವುದು. ಕಾರ್ಪೊರೇಟ್ ವ್ಯವಸ್ಥೆ ಈ ನಂಬಿಕೆಯನ್ನು ಆಧರಿಸಿದೆ. ಈ ಎರಡೂ ವರ್ಗಗಳ ನಡುವಿನ ಸಾಮರಸ್ಯದಿಂದ ನೈತಿಕ ಹಾಗೂ ಆರ್ಥಿಕ ಪುನರುಜ್ಜೀವನ ಸಾಧ್ಯವಾಗುತ್ತದೆ. 1939ರಲ್ಲಿ ಕಾರ್ಪೊರೇಟ್ ರಾಜ್ಯ ವ್ಯವಸ್ಥೆ ಅತ್ಯಂತ ತೀವ್ರವಾಗಿ ಸ್ಥಾಪಿತವಾಯಿತು. ಇಟಲಿಯ ಸಂಸತ್ತಿನ ಸ್ಥಾನದಲ್ಲಿ ಫ್ಯಾಸ್ಕಸ್ ಮಂಡಳಿ ಮತ್ತು ನಿಗಮಗಳು ಅಸ್ತಿತ್ವಕ್ಕೆ ಬಂದವು. ಈ ಬಗೆಯ ಕಾರ್ಪೊರೇಟ್ ವ್ಯವಸ್ಥೆ ಇಟಲಿಯ ಉತ್ಪಾದನೆಯ ಪ್ರಮಾಣವನ್ನು ಗಣನೀಯವಾಗಿ ಹೆಚ್ಚಿಸಿತು. ಆದರೆ ಕಾರ್ಮಿಕರ ಜೀವನದಲ್ಲಿ ಏನೂ ಹೆಚ್ಚಿನ ಬದಲಾವಣೆಗಳಾಗಲಿಲ್ಲ. ಕಾರ್ಪೊರೇಟ್ ರಾಜ್ಯ ವ್ಯವಸ್ಥೆ ಇನ್ನೊಂದು ಲಕ್ಷಣವೆಂದರೆ ಬ್ಯಾಂಕುಗಳನ್ನು ನಿಯಂತ್ರಿಸಲಾಯಿತು ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಹೊಸ ಬ್ಯಾಂಕುಗಳ ಸ್ಥಾಪನೆಗೆ ಸರ್ಕಾರದ ಒಪ್ಪಿಗೆ ಅಗತ್ಯವಾಗಿತ್ತು. ಸಮಸ್ತರ ಕಲ್ಯಾಣದ ಉದ್ದೇಶ ಹೊಂದಿರುವ ಕಾರ್ಪೊರೇಟ್ ವ್ಯವಸ್ಥೆ ಉತ್ತಮವೇ ಆಗಿದ್ದರೂ ಕೂಡ ಕೆಲವೊಂದು ದೋಷಗಳನ್ನು ಹೊಂದಿತ್ತು. ಯಾವುದೇ ಕಾರ್ಮಿಕ ಸಂಘಟನೆಗಳಿಗೆ ಅವಕಾಶ ದೊರೆಯಲಿಲ್ಲ. ಕಾರ್ಪೊರೇಟ್ ವ್ಯವಸ್ಥೆ ಯಾವುದೇ ಪಕ್ಷದ ಅಧೀನದಲ್ಲಿರಬಾರದು. ಆದರೆ ಇಟಲಿಯಲ್ಲಿ ಅದು ಏಕಪಕ್ಷದ ಅಧೀನಕ್ಕೆ ಒಳಪಟ್ಟಿತು. ಇಟಲಿಯ ಈ ಕಾರ್ಪೊರೇಟ್ ವ್ಯವಸ್ಥೆ 1945ರ ನಂತರ ಹೊಸ ರೂಪ ತಳೆದು ನವ್ಯ ಉದಾರವಾದಿ ಕಾರ್ಪೊರೇಟ್ ವ್ಯವಸ್ಥೆಯ ರೂಪದಲ್ಲಿ ಜಾರಿಗೆ ಬಂದಿತು. ಸರ್ಕಾರಗಳು ಆರ್ಥಿಕ ಕ್ಷೇತ್ರದಲ್ಲಿ ಉದ್ಯಮಿಗಳಿಗೆ, ಶಕ್ತಿಯುತ ಆರ್ಥಿಕ ಗುಂಪುಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿದವು. ನಂತರದ ಪ್ರಮುಖವಾದಂತಹ ಪ್ರಿನ್ಸಿಪಲ್ಸ್ ಅಂತ ಹೇಳೋದಾದರೆ 8ನೇದು ಬೇಸ್ಡ್ ಆನ್ ರಿಯಲಿಸಮ್ ಎಂಬುದಾಗಿ ಸಹ ನಾವು ಹೇಳ್ಬೋದು. ವಾಸ್ತವಿಕತೆಗೆ ಆಧಾರಿತವಾದದ್ದು ಎಂಬುದಾಗಿ. ಫ್ಯಾಸಿಸ್ಟ್ ಸಿದ್ಧಾಂತವು ಸೋರೆಲ್ ರವರ ವಾಸ್ತವಿಕ ವ್ಯಾವಹಾರಿಕ ತತ್ವದಿಂದ ಪ್ರಭಾವಿತವಾಗಿದೆ. ಕಾರ್ಯ ಸಾಧನೆಯ ಗುರಿಯನ್ನು ಹೊಂದಿದೆ. ಆದುದರಿಂದ ಇದಕ್ಕೆ ನಿಖರವಾದ ನಿಶ್ಚಿತವಾದಂತಹ ರೂಪ ಇಲ್ಲ. ಸಂದರ್ಭಕ್ಕೆ ತಕ್ಕಂತೆ ತನಗೆ
ಅನುಕೂಲಕರವಾದುದನ್ನು ಬಳಸಿಕೊಂಡು ಬೆಳೆಯುತ್ತದೆ. ಚರ್ಚೆಗಳಿಂದಾಗಲಿ ತರ್ಕದಿಂದಾಗಲಿ ನಿಶ್ಚಿತ ತತ್ವಗಳಿಂದಾಗಲಿ ರಚಿತವಾಗದೇ ಇದ್ದುದರಿಂದ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಫ್ಯಾಸಿಸಮ್ ಬೇರೆ ಬೇರೆ ರಾಜಕೀಯ ಆರ್ಥಿಕ ಸಿದ್ಧಾಂತಗಳಿಂದ ತತ್ವಗಳನ್ನು ಆಯ್ದು ಅಳವಡಿಸಿಕೊಂಡಿತು, ಅವುಗಳಿಗೆ ತನ್ನದೇ ಆದ ರೂಪವನ್ನು ನೀಡಿತು ಎಂಬುದಾಗಿ ಸಹ ಹೇಳ್ಬೋದು. ಸಮಾಜದ ತತ್ವಗಳನ್ನು ಬದಲಾವಣೆಯೊಂದಿಗೆ ಅಳವಡಿಸಿಕೊಳ್ಳುವುದು ಸಾಧ್ಯವಾಯಿತು. ಉದಾಹರಣೆಗೆ ಇಟಲಿಯ ಬಂಡವಾಳಗಾರರ ಬೆಂಬಲ ಪಡೆಯಲು 1927ರಲ್ಲಿ ಕಾರ್ಮಿಕರ ಚಾರ್ಟನ್ನು ಬದಲಾಯಿಸಲಾಯಿತು. ಫ್ಯಾಸಿಸಮ್ನ ಮುಖ್ಯ ಉದ್ದೇಶ ಅಧಿಕಾರ ಪಡೆಯುವುದು ಮತ್ತು ಶಕ್ತಿ ಹೆಚ್ಚಿಸಿಕೊಳ್ಳುವುದು. ಫ್ಯಾಸಿಸಮ್ನ ಅಧಿಕೃತ ವಕ್ತಾರನಾಗಿದ್ದ ಜಂಟಿಲ್ ಜನರ ಒಪ್ಪಿಗೆಗೆ ಪಾತ್ರವಾಗಿದ್ದ ಹೆಗೆಲ್ರ ಆದರ್ಶವಾದಿ ತತ್ವಗಳು ಫ್ಯಾಸಿಸಮ್ಗೂ ಸಂಬಂಧ ಕಲ್ಪಿಸಿದೆ. ನಂತರದ ಪ್ರಮುಖವಾದಂತಹ ಪ್ರಿನ್ಸಿಪಲ್ ಅಂತ ಹೇಳೋದಾದರೆ ಉಗ್ರವಾದಂಥ ರಾಷ್ಟ್ರೀಯತೆ, ಫಿರೆನ್ಸ್ ನ್ಯಾಷನಲಿಸಮ್ ಎಂಬುದಾಗಿ ಸಹ ಹೇಳ್ಬೋದು. ಆಕ್ರಮಣದ ಉದ್ದೇಶವನ್ನು ಪ್ರಚೋದಿಸುವ ತೀವ್ರ ರಾಷ್ಟ್ರೀಯತೆ ಫ್ಯಾಸಿಸಮ್ನ ಲಕ್ಷಣವಾಗಿದೆ. ರಾಷ್ಟ್ರೀಯತೆಯ ಭಾವನೆ ದೇಶದ ನಿರ್ಮಾಣಕಾರರಲ್ಲಿ ರಚನಾತ್ಮಕವಾದಂಥ ಕಾರ್ಯವನ್ನು ನಿರ್ವಹಿಸುತ್ತದೆ. ಆದರೆ ಇದೇ ಭಾವನೆಯನ್ನು ಇತರ ಉದ್ದೇಶಗಳಿಗಾಗಿ ಫ್ಯಾಸಿಸಮ್ ಬಳಸಿಕೊಂಡಿದೆ. ಜನರನ್ನು ಒಗ್ಗೂಡಿಸಿ ರಾಷ್ಟ್ರದ ಕಳೆದುಹೋದ ಘನತೆ, ಗೌರವವನ್ನು ಮರಳಿ ಪಡೆಯುವುದಕ್ಕಾಗಿ ಉಗ್ರ ರಾಷ್ಟ್ರೀಯತೆ ಸಹಾಯಕಾರಿಯಾಯಿತು. ಪುರಾತನ ರೋಮ್ ಸಾಮ್ರಾಜ್ಯದ ವೈಭವೀಕರಣ ಮಾಡಿ ಅದನ್ನು ನೆನಪಿಸಿ ಪ್ರಜೆಗಳಲ್ಲಿ ದೇಶಾಭಿಮಾನವನ್ನು ಜಾಗೃತಗೊಳಿಸಲಾಯಿತು. ಈ ಪ್ರಯತ್ನದ ಪರಿಣಾಮವೇ ಸಾಮ್ರಾಜ್ಯಶಾಹಿವಾದ. ನೆಕ್ಸ್ಟ್, ಯಾಸ್ ಅಡಾಪ್ಟೆಡ್ ದ ಇಂಪೀರಿಯಲಿಸ್ಟ್ ಆರ್ಗ್ಯುಮೆಂಟ್ ಎಂಬುದಾಗಿ ಸಹ ನಂತರದ ಪ್ರಮುಖವಾದಂಥ ತತ್ವವನ್ನು ನಾವು ನೋಡ್ಬೋದಾಗಿದೆ. ಸಾಮ್ರಾಜ್ಯಶಾಹಿವಾದವನ್ನು ಇದು ಅಳವಡಿಸಿಕೊಂಡಿದೆ. 1935ರಿಂದ 36ರಲ್ಲಿ ಇಟಲಿ ಇಥಿಯೋಪಿಯಾದ ಮೇಲೆ ತನ್ನ ಆಕ್ರಮಣ ನಡೆಸಲು ಉಗ್ರ ರಾಷ್ಟ್ರೀಯತೆಯೇ ಪ್ರಮುಖ ಕಾರಣವಾಯಿತು ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ವಿಸ್ತರಿಸಿ ಇಲ್ಲವೇ ನಾಶ ಹೊಂದಿ, ಎಕ್ಸ್ಪ್ಯಾಂಡ್ ಆರ್ ಪೆರಿಶ್ ಎಂಬುದಾಗಿ ಸಹ ಫ್ಯಾಸಿಸಮ್ನ ಪ್ರಮುಖ ಘೋಷಣೆಗಳಲ್ಲಿ ಒಂದಾಗಿದೆ. ತಾನೇ ಸರ್ವಶ್ರೇಷ್ಠವೆಂಬ ಕಲ್ಪನೆಯನ್ನು ಜನರಲ್ಲಿ ಮೂಡಿಸಿ ಆಕ್ರಮಣಗಳಿಗೆ ಕಾರಣವಾಯಿತು. ಜರ್ಮನಿಯಲ್ಲಿನ ಫ್ಯಾಸಿಸಮ್ ತತ್ವ ನ್ಯಾಜಿಸಮ್ ಎಂಬ ಹೆಸರಿನಿಂದ ಸಾಮ್ರಾಜ್ಯಶಾಹಿವಾದಕ್ಕೆ ವಿಶೇಷವಾದಂತಹ ಸ್ಥಾನವನ್ನು ಕಲ್ಪಿಸಿತು ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ನಂತರದಲ್ಲಿ ದ ಪಾತ್ ಆಫ್ ವೈಲೆನ್ಸ್ ಬೋತ್ ನ್ಯಾಷನಲಿ ಆ್ಯಂಡ್ ಇಂಟರ್ನ್ಯಾಷನಲಿ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಂಸೆಯ ಮಾರ್ಗ ಎಂಬುದಾಗಿ ಸಹ ಕರೆಯಬಹುದಾಗಿದೆ. ಫ್ಯಾಸಿಸ್ಟರ ಪ್ರಕಾರ ವಿಶ್ವಶಾಂತಿಯ ತತ್ವ ಏಡಿಗಳ ಕನಸಾಗಿದೆ. ಇತಿಹಾಸದ ಪುಟಗಳ ಮೇಲೆ ಗುರುತು ಮೂಡಿಸಲು ನಾಯಕನಾದವನು ಸಿಂಹದ ಪಂಜರದಿಂದ ಒಡೆಯಬೇಕು. ರಾಜ್ಯವು ಸರ್ವಸ್ವಾಮ್ಯ ಅಧಿಕಾರಿಯಾಗಿರುವುದರಿಂದ ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ಶಕ್ತಿ ಪ್ರಯೋಗದಿಂದಲೇ ತನ್ನ ಹಿತವನ್ನು ಸಾಧಿಸಿಕೊಳ್ಳಬೇಕು. ಪ್ರಜೆಗಳ ಲಕ್ಷ್ಯವನ್ನು ಆಂತರಿಕ ಸಮಸ್ಯೆಗಳಿಂದ ಬೇರೆಡೆ ಸೆಳೆಯಲು ಫ್ಯಾಸಿಸಮ್ ಯುದ್ಧದ ಸಾಧನ ಬಳಸಿಕೊಂಡಿತು. ಆದುದರಿಂದಲೇ ಮುಸೋಲಿನಿ ಸ್ತ್ರೀಗೆ ಸ್ತ್ರೀಯತ್ವವಿದ್ದಂತೆ ಪುರುಷನಿಗೆ ಯುದ್ಧ ಎಂದು ಹೇಳಿರುವುದು. ರಾಜಕೀಯ ಉದ್ದೇಶ ಸಾಧನೆಗೆ ಹಿಂಸೆಯ ಸಾಧನ ಒಪ್ಪಿಕೊಂಡಿದೆ. ಎರಡೂ ಗುಂಪುಗಳ ನಡುವಿನ ಘರ್ಷಣೆ ಇದ್ದಾಗ ತಾತ್ವಿಕವಾಗಿ ಎಷ್ಟೇ ಬಲಶಾಲಿಯಾಗಿದ್ದರೋ ನೈತಿಕವಾಗಿದ್ದರೋ ಶಕ್ತಿಶಾಲಿ ಗುಂಪು ಸಮಾಜದ ಮೇಲೆ ತನ್ನ ವಿಜಯವನ್ನು ಸಾಧಿಸುತ್ತದೆ. ಸಾಮಾನ್ಯವಾಗಿ ವ್ಯಕ್ತಿ ಅಸ್ಥಿರ ಮನಸ್ಸಿನವನು ಏಡಿಯೂ ಆಗಿರುತ್ತಾನೆ. ಅವನಲ್ಲಿ ಧೈರ್ಯವನ್ನು ಶೌರ್ಯವನ್ನು ಶ್ರೇಷ್ಠ ವ್ಯಕ್ತಿಗಳು ಮಾತ್ರ ತುಂಬಬಲ್ಲರು. ಅವನು ಸರ್ಕಾರವನ್ನು ಪ್ರೀತಿಸಿ ಅದರ ಕಾನೂನನ್ನು ಪಾಲಿಸಬಹುದು ಅಥವಾ ಹೆದರಿಕೆಯಿಂದ ಭೀತಿಯಿಂದ ಪಾಲಿಸಬಹುದು. ಇದರಿಂದಾಗಿ ರಾಜ್ಯಕ್ಕೆ ಪಾಶವಿ ಶಕ್ತಿಯ ಅಗತ್ಯವಿದೆ ಎಂಬುದು ಸ್ಪಷ್ಟವಾಗುತ್ತದೆ. ರಾಜ್ಯದ ಘನತೆ ಗೌರವ ಕಾಪಾಡಲು, ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪಾಶವಿ ಬಲ ಅಗತ್ಯ. ಆದುದರಿಂದಲೇ ನಾಯಕನಾದವನು ಏಡಿಯಾಗಿರದೆ ಕರುಣೆ ಇಲ್ಲದ ನಿರಂಕುಶಾಧಿಕಾರಿಯಾಗಿರಬೇಕು. ಮುಸೋಲಿನಿ ರಾಯಭಾರಿಯ ಗುಣಲಕ್ಷಣಗಳನ್ನು ಹೇಳುವಾಗ ರಾಯಭಾರಿಯು ಕಠಿಣ ಸಹೃದಯನೂ ಎದುರಾಳಿಯಲ್ಲಿ ಭಯ ಹುಟ್ಟಿಸುವಂತೆಯೂ ಇರಬೇಕು ಎಂದು ಹೇಳುತ್ತಾನೆ. ಇದನ್ನೇ ಅಂತಾರಾಷ್ಟ್ರೀಯ ಸಂದರ್ಭಗಳಲ್ಲಿ ಯೋಧ ರಾಯಭಾರತ್ವ ಎಂದು ವಿವರಿಸಲಾಗುತ್ತದೆ. ಹಿಂಸೆಯ ಸಾಧನವನ್ನು ಕೇವಲ ರಾಷ್ಟ್ರ ರಕ್ಷಣೆಗಾಗಿ ಅಲ್ಲದೆ ಅಧಿಕಾರದ ಅಸ್ತಿತ್ವದಲ್ಲಿಲ್ಲದ ಸರ್ಕಾರದ ರಕ್ಷಣೆಗಾಗಿಯೂ ಬಳಸಲಾಯಿತು. ರಾಜ್ಯದ ವಿರುದ್ಧದ ಕೂಗನ್ನು ಹತ್ತಿಕ್ಕಲು ಹಿಂಸೆಯನ್ನು ಬಳಸಿದರು. ಇಟಲಿಯಲ್ಲಿ
ತಮ್ಮ ಅಧಿಕಾರ ಸ್ಥಾಪನೆಗಾಗಿ ಕಗ್ಗೊಲೆಗಳನ್ನು ಫ್ಯಾಸಿಸ್ಟರು ಕೈಗೊಂಡರು. ಕಾನೂನುಬದ್ಧವಲ್ಲದ ಈ ಹಿಂಸಾತ್ಮಕ ಕಾರ್ಯಗಳನ್ನು ಮುಸೋಲಿನಿ ರಾಷ್ಟ್ರದ ಹಿತದೃಷ್ಟಿಯಿಂದ ಅನಿವಾರ್ಯ, ಅಗತ್ಯವೆಂದು ಸಮರ್ಥಿಸಿದನು. 1922ರಲ್ಲಿ ಹಿಂಸೆಯ ಮಾರ್ಗದಿಂದ ಮುಷ್ಕರವನ್ನು ನಿಲ್ಲಿಸಿದ. ನಂತರ ಮುಸೋಲಿನಿ ನೀಡಿದ ಹೇಳಿಕೆ ಫ್ಯಾಸಿಸಂನಲ್ಲಿ ಹಿಂಸಾತ್ಮಕ ಮಾರ್ಗಕ್ಕೆ ಇರುವ ಸ್ಥಾನದ ಸೂಚಿಯಾಗಿದೆ. ಯಾವುದನ್ನು 48 ವರ್ಷಗಳ ಪ್ರಚಾರ, ಉಪನ್ಯಾಸ ಸಾಧಿಸಲಾರದೋ ಅದನ್ನು 48 ಗಂಟೆಗಳ ಹಿಂಸೆ ಸಾಧಿಸಿತು. ಹಿಂಸೆಯು ಕೊಳೆತು ನಾರುವ ಹುಣ್ಣನ್ನು ಕಿತ್ತೆಸೆಯಬಲ್ಲದಾದರೆ ಅದು ನೈತಿಕವಾಗಿ ಪವಿತ್ರವೂ ಅಗತ್ಯವೂ ಆಗಿದೆ. ಫ್ಯಾಸಿಸ್ಟರು ತಾವು ಬಳಸಿದ ಹಿಂಸೆಯ ಪವಿತ್ರವಾದುದೆಂದು ಸಮರ್ಥಿಸುತ್ತಾರೆ, ಏಕೆಂದರೆ ಮುಸೋಲಿನಿಯ ಪ್ರಕಾರ ಹಿಂಸೆಯು ಎಲ್ಲ ಕಾಲಕ್ಕೂ ಎಲ್ಲ ಸಂದರ್ಭಗಳಲ್ಲೂ ಅನುಸರಿಸುವ ವಿಧಾನವಲ್ಲ, ಬದಲಿಗೆ ಕೆಲವು ವಿಶೇಷ ಪರಿಸ್ಥಿತಿಗಳಲ್ಲಿ ಅನಿವಾರಿಸುವ ಸಾಧನ. ನಂತರ ನೋಡೋದಾದರೆ ಗ್ಲೋರಿಫೈಸ್ ದ ವಾರ್ ಎಂಬುದಾಗಿ ಸಹ ನಾವು ಹೇಳ್ಬೋದು. ಯುದ್ಧವನ್ನು ವೈಭವೀಕರಿಸುತ್ತದೆ, ಗ್ಲೋರಿಫೈಸ್ ದಿ ವಾರ್ ಎಂಬುದಾಗಿ. ಹಿಂಸೆಯು ಮಾರ್ಗಕ್ಕೆ ನೈತಿಕ ಸಮರ್ಥನೆ ನೀಡುವುದರ ಜೊತೆಗೆ ಯುದ್ಧವನ್ನು ವೈಭವೀಕರಿಸುತ್ತದೆ. ನಾಗರಿಕ ರಾಷ್ಟ್ರಗಳಲ್ಲಿ ನಡೆಯುವ ಪೈಪೋಟಿಯ ಅನಿವಾರ್ಯತೆ ಯುದ್ಧವನ್ನು ಸಹ ಅನಿವಾರ್ಯವನ್ನಾಗಿಸಿದೆ. ಅಲ್ಲದೆಯೇ ರಾಷ್ಟ್ರಗಳು ಸತ್ವಹೀನವಾಗುವುದನ್ನು ತಡೆಯಲು ಸಹ ಯುದ್ಧ ಅನಿವಾರ್ಯವಾಗಿದೆ. ಸಮುದ್ರಕ್ಕೆ ತೆರೆಗಳಿರುವಂತೆ ರಾಜ್ಯಕ್ಕೆ ಯುದ್ಧವಿದೆ ಎಂಬ ಹೇಳಿಕೆ ಯುದ್ಧದ ಅಗತ್ಯವನ್ನು ಎತ್ತಿ ಹಿಡಿಯುತ್ತದೆ. ನೆಕ್ಸ್ಟ್, ಸಿಂಗಲ್ ಪಾರ್ಟಿ ಸಿಸ್ಟಮ್ ಪ್ರಮುಖವಾದಂತಹ ಮತ್ತೊಂದು ತತ್ವ ಫ್ಯಾಸಿಸಂನ ಪ್ರಮುಖ ತತ್ವಗಳಲ್ಲಿ ಅಂತ ಹೇಳೋದಾದರೆ ಸಿಂಗಲ್ ಪಾರ್ಟಿ ಸಿಸ್ಟಮ್, ಏಕಪಕ್ಷದ ವ್ಯವಸ್ಥೆ ಎಂಬುದಾಗಿ ಸಹ 1923 ಮತ್ತು 1928ರ ಶಾಸನಗಳು ಫ್ಯಾಸಿ ಪಕ್ಷವನ್ನುಳಿದು ಇನ್ಯಾವುದೇ ಪಕ್ಷದ ಬೆಳವಣಿಗೆಯನ್ನು ರಾಜ್ಯಾಧಿಕಾರದ ಸಂಪೂರ್ಣ ಕೇಂದ್ರೀಕರಣದಿಂದ ಸಾಧಿಸಿದವು. ಎಲ್ಲ ವಿರೋಧ ಪಕ್ಷಗಳನ್ನು ರದ್ದುಪಡಿಸಲಾಯಿತು. ವಿರೋಧ ಪಕ್ಷಗಳ ಸದಸ್ಯರು ತಮ್ಮ ಪಕ್ಷದ ಪ್ರಚಾರ ಮಾಡಲು ಯತ್ನಿಸಿದಾಗ ಅವರಿಗೆ ಜೈಲು ಶಿಕ್ಷೆ ವಿಧಿಸಲಾಯಿತು. ಮಾರ್ಚ್ 1928ರ ಇನ್ನೊಂದು ಶಾಸನದ ಪ್ರಕಾರ ಪ್ರತಿನಿಧಿ ಮಂಡಳಿಯನ್ನು ರದ್ದುಗೊಳಿಸಿ ಅವರ ಸ್ಥಾನದಲ್ಲಿ ಕಾರ್ಪೊರೇಟಿವ್ ಪಾರ್ಲಿಮೆಂಟನ್ನು ಸ್ಥಾಪಿಸಲಾಯಿತು. ಫ್ಯಾಸಿಸಂನ ನಾಯಕ ಡ್ಯೂಸ್ ಡೆಲ್ ಫ್ಯಾಸಿಯೋ ಮತ್ತು ಸರ್ಕಾರದ ಮುಖ್ಯಸ್ಥ ಕೋಪೋ ಡೆಲ್ ಗವರ್ನೋ ಎರಡೂ ಅಧಿಕಾರಗಳು ಒಬ್ಬ ನಾಯಕನಲ್ಲಿಯೇ ಕೇಂದ್ರೀಕೃತವಾದವು. ಪಕ್ಷದ ಉನ್ನತ ಸ್ಥಾನಗಳಿಗೆ ನೇಮಕಾತಿಯ ಅಧಿಕಾರ ನಾಯಕನದಾಯಿತು. ಈ ರೀತಿಯಲ್ಲಿ ಫ್ಯಾಸಿಸ್ಟ್ ಇಟಲಿಯಲ್ಲಿ ಏಕಪಕ್ಷದ ಆಳ್ವಿಕೆಯನ್ನು ವ್ಯವಸ್ಥಿತವಾಗಿ ಸ್ಥಾಪಿಸಲಾಯಿತು. ನಂತರದಲ್ಲಿ ನಾವು 15ನೇ ಪಾಯಿಂಟನ್ನು ನಾವು ನೋಡೋದಾದರೆ ದ ಪಾಲಿಸಿ ಆರ್ ಎಕನಾಮಿಕ್ ಪ್ರಿನ್ಸಿಪಲ್ಸ್ ಆಫ್ ಫ್ಯಾಸಿಸಮ್ ಎಂಬುದಾಗಿ 15ನೇ ಪಾಯಿಂಟನ್ನು ನೋಡೋದಾದರೆ ದ ಪಾಲಿಸಿ ಆರ್ ಎಕನಾಮಿಕ್ ಪ್ರಿನ್ಸಿಪಲ್ಸ್ ಆಫ್ ಫ್ಯಾಸಿಸಮ್ನ ಆರ್ಥಿಕ ನೀತಿ ಮತ್ತು ತತ್ವಗಳು ಎಂಬುದಾಗಿ ಸಹ. ಫ್ಯಾಸಿಸಮ್ ವ್ಯಕ್ತಿವಾದ, ಸಮಾಜವಾದಗಳಿಗಿಂತ ಭಿನ್ನವಾದದ್ದು. ಆದರೆ ಈ ಎರಡೂ ಸಿದ್ಧಾಂತಗಳಿಂದ ಎರವಲು ಪಡೆದ ತತ್ವಗಳನ್ನು ರಾಷ್ಟ್ರದ ಅಗತ್ಯಕ್ಕೆ ತಕ್ಕಂತೆ ತೆಗೆದುಕೊಂಡಿದೆ. ಉತ್ಪಾದನೆ ಹಾಗೂ ಹಂಚಿಕೆ ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳೇ ಹೊರತು ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ. ಆದುದರಿಂದ ಸಂಪೂರ್ಣ ರಾಷ್ಟ್ರೀಕರಣವನ್ನಾಗಲಿ ಅಥವಾ ಮುಕ್ತ ಪೈಪೋಟಿಯ ಲೇಸ್ ಫೇರ್ ತತ್ವವನ್ನಾಗಲಿ ಫ್ಯಾಸಿಸಮ್ ಒಪ್ಪಿಕೊಂಡಿಲ್ಲ. ಈ ಮೊದಲೇ ತಿಳಿಸಿದಂತೆ ಫ್ಯಾಸಿಸಮ್ ಯಾವುದೇ ಒಂದು ಸಿದ್ಧಾಂತಕ್ಕೆ ಅಂಟಿಕೊಂಡಿರದೆ ಅವಶ್ಯಕತೆಗೆ ತಕ್ಕಂತೆ ಬೆಳೆದಿದೆ. ಬಂಡವಾಳಶಾಹಿಗಳನ್ನು ನಿಯಂತ್ರಿಸಲಾಯಿತು, ಅಂತೆಯೇ ಕಾರ್ಮಿಕರನ್ನು ನಿಯಂತ್ರಿಸಲಾಯಿತು. ಯಾವುದೇ ಬಗೆಯ ಮುಷ್ಕರಕ್ಕೆ ಫ್ಯಾಸಿ ರಾಜ್ಯದಲ್ಲಿ ಅವಕಾಶವಿರಲಿಲ್ಲ. ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಜೀವನ ಫ್ಯಾಸಿ ರಾಜ್ಯದಲ್ಲಿ ಸಮಾಜದ ಒಂದು ಭಾಗವಾಗಿದೆ. ಆದುದರಿಂದ ರಾಜ್ಯವು ಜನರ ನೆರವು ನೀಡುವ, ಮೇಲ್ವಿಚಾರಣೆ ನಡೆಸುವ, ನಿಯಂತ್ರಿಸುವ, ನಿಬಂಧನೆ ಹಾಕುವ, ಸ್ವಾತಂತ್ರ್ಯ ನೀಡುವ ಸಮಸ್ತ ಅಧಿಕಾರವನ್ನು ಪಡೆದಿದೆ. ಫ್ಯಾಸಿ ಆರ್ಥಿಕ ವ್ಯವಸ್ಥೆಗೆ ಎರಡು ಪ್ರಧಾನ ಲಕ್ಷಣಗಳಿವೆ: ರಾಷ್ಟ್ರದ ಆರ್ಥಿಕ ಸ್ವಾವಲಂಬನೆ ಹಾಗೂ ಕಾರ್ಪೊರೇಟ್ ರಾಜ್ಯ ಸ್ಥಾಪನೆ. ಉತ್ಪಾದನೆಯ ಪ್ರತಿ ವಿಭಾಗಕ್ಕೂ ನಿಗಮಗಳನ್ನು ರಚಿಸಿ ಕೈಗಾರಿಕೆಗಳ ಮೇಲ್ವಿಚಾರಣೆ ನಡೆಸುವುದು ಕಾರ್ಪೊರೇಟ್ ರಾಜ್ಯದ ಲಕ್ಷಣ. ನಿಗಮದಲ್ಲಿ ಕಾರ್ಮಿಕರ ಮತ್ತು ಮಾಲೀಕರ ಮತ್ತು ರಾಜ್ಯದ ಪ್ರತಿನಿಧಿಗಳು ಇರುತ್ತಾರೆ. ಫ್ಯಾಸಿ ಆರ್ಥಿಕ ವ್ಯವಸ್ಥೆಯಲ್ಲಿ ಮುಕ್ತ ಪೈಪೋಟಿಗೆ ಅವಕಾಶವಿಲ್ಲ. ಉತ್ಪಾದನೆಯು ರಾಷ್ಟ್ರದ ಆಡಳಿತಕ್ಕೆ ಬೇಡಿಕೆಗೆ ಅನುಗುಣವಾಗಿರಬೇಕು ಮತ್ತು ರಾಜ್ಯವು ಯಾವುದೇ ವಸ್ತುವನ್ನು ಆಮದು ಮಾಡಿಕೊಳ್ಳುವಂತೆ ಇರಬಾರದು ಎಂಬುದು ಫ್ಯಾಸಿಸಂನ ಉದ್ದೇಶವಾಗಿತ್ತು. ಈ ಉದ್ದೇಶ ಪೂರೈಕೆಗಾಗಿ ಉತ್ಪಾದನೆಯನ್ನು ನಿರ್ದೇಶಿಸಲಾಯಿತು ಮತ್ತು ನಿಯಂತ್ರಿಸಲಾಯಿತು. ಆಂಟಿ
ರ್ಯಾಷನಲಿಸಮ್ ಎಂಬುದಾಗಿ ಸಹ ಕರೀಬೋದಾಗಿದೆ. ಇದೊಂದು ಆ್ಯಂಟಿ ರ್ಯಾಷನಲಿಸಮ್, ಇದೊಂದು ಆಮೇಲೆ ಇನ್ಫ್ಲೂಯೆನ್ಸ್ ಆಫ್ ಡ್ರಾವಿನಿಯನಿಸಮ್ ಎಂಬುದಾಗಿ ಆ್ಯಂಟಿ ರ್ಯಾಷನಲಿಸಮ್ ನಾವು ನೋಡೋದಾದರೆ ಇದು ವೈಚಾರಿಕತೆಗೆ ವಿರೋಧಿಯಾದುದಾಗಿದೆ. ಈ ಮೇಲಿನ ಲಕ್ಷಣಗಳನ್ನು ಹೊಂದಿರುವ ಫ್ಯಾಸಿಸಮ್ನ ಕೊನೆಯ ಪ್ರಮುಖ ಲಕ್ಷಣ ಅಂತ ಹೇಳೋದಾದರೆ ನಾವು ಇದು ವಿಚಾರಿಕತೆಯ ವಿರೋಧಿ, ಆ್ಯಂಟಿ ರ್ಯಾಷನಲಿಸಮ್. ಯಾವುದೇ ಸಿದ್ಧಾಂತದಲ್ಲಿ ವಿಶ್ವಾಸವಿಡದ ಚಳುವಳಿ ಅತಿ ಕಡಿಮೆ ಸಮಯದಲ್ಲಿ ಶೀಘ್ರ ಅಭಿವೃದ್ಧಿ ಸಾಧಿಸುವುದು ಫ್ಯಾಸಿಸಮ್ನ ಉದ್ದೇಶ. ಇದು ತರ್ಕ, ವಿವೇಚನೆ, ವೈಚಾರಿಕತೆಯ ಅಡಿಗಲ್ಲನ್ನೇ ಅಲ್ಲಾಡಿಸುತ್ತದೆ. ಫ್ಯಾಸಿಸಮ್ನ ಪ್ರಕಾರ ವ್ಯಕ್ತಿ ವಿಚಾರವಂತನಲ್ಲ, ಬದಲಾಗಿ ಭಾವಜೀವಿ. ಆದುದರಿಂದ ಭಾವನೆಗಳನ್ನು ಉದ್ದೀಪನಗೊಳಿಸುವ, ಪ್ರಚೋದಿಸುವ ಮಾರ್ಗವನ್ನು ಫ್ಯಾಸಿಸಮ್ ಆಯ್ಕೆ ಮಾಡಿಕೊಂಡಿತು. ವೈಚಾರಿಕತೆ ಅರ್ಥಹೀನವಾದುದೆಂದು ಹೀನೈಸಿ ಭಾವನೆಗಳಿಗೆ ಮಹತ್ವ ನೀಡುತ್ತದೆ. ಬುದ್ಧಿಗಿಂತ ಮನಸ್ಸು ಮುಖ್ಯ, ಚಿಂತನೆಗಿಂತ ನಂಬಿಕೆ ಮುಖ್ಯ ಎಂಬುದು ಫ್ಯಾಸಿಸಮ್ ಸಾಧಿಸುತ್ತದೆ. ನೆಕ್ಸ್ಟ್ ಇನ್ಫ್ಲೂಯೆನ್ಸ್ ಆಫ್ ನಾವು ಡಾರ್ವಿನಿಸಮ್ ಎಂಬುದಾಗಿ ಡಾರ್ವಿನ್ ಸಿದ್ಧಾಂತದ ಪ್ರಭಾವ ಆಗಿದೆ ಅಂತ ಹೇಳ್ಬೋದು. ಫ್ಯಾಸಿಸಮ್ನ ತತ್ವಗಳು ಡಾರ್ವಿನ್ನನ ನೈಸರ್ಗಿಕ ಆಯ್ಕೆಯ ವಿಧಾನ ತತ್ವವನ್ನು ಆಧರಿಸಿರುವುದು ಸ್ಪಷ್ಟವಾಗಿದೆ. ನೈಸರ್ಗಿಕ ಆಯ್ಕೆಯ ನಿಯಮದ ಪ್ರಕಾರ ಶಕ್ತಿಶಾಲಿಯಾದದ್ದು ಮಾತ್ರವೇ ಉಳಿಯುತ್ತದೆ. ಫ್ಯಾಸಿಸಮ್ ಬಲವಾದುದನ್ನು, ಶಕ್ತಿಯುತವಾದುದನ್ನು ಒಳ್ಳೆಯದೆಂದು, ಬಲಹೀನವಾದುದೆಂದು ಕೆಟ್ಟದೆಂದು ಪರಿಗಣಿಸಿತು. ಇದರಿಂದಲೇ ಉತ್ಪತ್ತಿಯಾಗುವ ಇನ್ನೊಂದು ತತ್ವ ಎಂದರೆ ಬಲಕ್ಕಾಗಿ ಬಲವರ್ಧನೆ, ಶಕ್ತಿಗಾಗಿ ಶಕ್ತಿ. ಆದುದರಿಂದ ಇಲ್ಲಿ ದಯೆ, ಕರುಣೆ, ಸಹಾನುಭೂತಿ ಯಾವುದಕ್ಕೂ ಸ್ಥಾನವಿಲ್ಲ. ಸಮಾಜವು ಬಲಹೀನತೆ ಮತ್ತು ಅಂಗವಿಕಲತೆಯನ್ನು ಸಹಿಸಬಾರದು, ಬದಲಾಗಿ ಅದು ನಿವಾರಿಸಬೇಕಾದ ಪೀಡೆ. ಇಲ್ಲಿ ನಾಜಿ ಜರ್ಮನಿಯಲ್ಲಿ 1939ರಿಂದ 1941ರವರೆಗೆ ಅಂಗವಿಕಲರನ್ನು ವ್ಯವಸ್ಥಿತವಾಗಿ ಕೊಲ್ಲಲಾಯಿತು ಎಂಬುದು ಇದಕ್ಕೆ ನಿದರ್ಶನವಾಗಿ ನೀಡಬಹುದಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಮೇಲಿನ ಎಲ್ಲ ತತ್ವಗಳನ್ನು ಪರಿಶೀಲಿಸಿದಾಗ ಫ್ಯಾಸಿಸಮ್ ಏಕತಾನದ ಕಲ್ಪನೆಯನ್ನು ಆಧರಿಸಿದ ರಾಜ್ಯವೇ ಸರ್ವಶ್ರೇಷ್ಠ ಎಂಬ ಫ್ಯಾಸಿಸಮ್ನ ಪರಿಕಲ್ಪನೆ ಕೇವಲ ಕಲ್ಪನೆಯಾಗಿರದೆ ವಾಸ್ತವಿಕವಾಗಿ ಜಾರಿಗೊಂಡಿದೆ. ಆದುದರಿಂದಲೇ ಫ್ಯಾಸಿಸಮ್ ಅನ್ನು ಇತರ ಸಿದ್ಧಾಂತವನ್ನು ವಿಮರ್ಶಿಸಿದಂತೆ ಕೇವಲ ವೈಚಾರಿಕವಾಗಿ, ತಾರ್ಕಿಕವಾಗಿ ವಿಮರ್ಶಿಸಲಾಗದು. ಅದೊಂದು ಚಳುವಳಿಯಾಗಿದ್ದರಿಂದ ಅದರ ಸಾಧನೆಗಳೇನು, ಅದರ ವಿಫಲತೆಗಳೇನು, ಅದರ ತಾತ್ವಿಕ ಚಳುವಳಿಯಲ್ಲಿ ಕಂಡುಬರುವಂಥ ಲೋಪದೋಷಗಳೇನು ಎಂಬುದರ ಚರ್ಚೆ ಅಗತ್ಯವಾಗಿದೆ. ಬದಲಾವಣೆ ತರಲು ಫ್ಯಾಸಿಸಮ್ ಬಳಸಿದ ವಿಧಾನಗಳನ್ನು ಸಮರ್ಥಿಸುವುದು ಸಾಧ್ಯವೇ? ಗುರಿ ಸಾಧನೆಯ ದೃಷ್ಟಿಯಿಂದ ಯಾವುದೇ ಸಾಧನದ ಬಳಕೆ ಸಮರ್ಥನೀಯವೇ ಎಂಬ ಮುಂತಾದ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ರಾಜಕೀಯ ದಕ್ಷತೆಯ ದೃಷ್ಟಿಯಿಂದ ಗಮನಿಸಿದಾಗ ಇಟಲಿಯಲ್ಲಿ ಫ್ಯಾಸಿಸ್ಟ್ ಆಳ್ವಿಕೆ ಯಶಸ್ವಿಯಾಗಿದೆ ಎಂಬುದು ಕೆಲವರು ಅಭಿಪ್ರಾಯಪಡುತ್ತಾರೆ. ಅತೀ ಕಷ್ಟದ ಪ್ರಕ್ರಿಯೆಯಲ್ಲಿ ಇದು ತನ್ನದೇ ಆದ ಧ್ಯೇಯ ಸಾಧನೆಗಳನ್ನು ಒಳಗೊಂಡಿದೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ರೆಫರೆನ್ಸನ್ನು ನೀವು ನೋಡೋದಾದರೆ ಪೊಲಿಟಿಕಲ್ ಥಿಯರಿ ರಾಜೀವ್ ಭಾರ್ಗವ, ಅಶೋಕ್ ಆಚಾರ್ಯ, ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಥಿಯರಿ ಎ.ಸಿ. ಕಪೂರ್, ಕಾಂಟೆಂಪ್ರರಿ ಪೊಲಿಟಿಕಲ್ ಥಿಯರಿ ಜೆ.ಸಿ. ಜೋಹಾರಿ, ಪೊಲಿಟಿಕಲ್ ಥಿಯರಿ ಆರ್.ಸಿ. ಅಗರ್ವಾಲ್, ಪೊಲಿಟಿಕಲ್ ಥಿಯರಿ ಬಿ.ಕೆ. ಗೋಖಲೆ, ಪೊಲಿಟಿಕಲ್ ಥಿಯರಿ ಡಾಕ್ಟರ್ ಮೀನಾ ದೇಶಪಾಂಡೆ ಅವರ ಪುಸ್ತಕ, ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ ಎನ್ ನಾಲಪ್ಪ, ಪೊಲಿಟಿಕಲ್ ಸೈನ್ಸ್ ಪಿ.ಎಸ್. ಗಂಗಾಧರ, ಪೊಲಿಟಿಕಲ್ ಥಿಯರಿ ಡಾಕ್ಟರ್ ಕೆ.ಜೆ. ಸುರೇಶ್, ಪೊಲಿಟಿಕಲ್ ಥಿಯರಿ ಆ್ಯಂಡ್ ಥಿಂಕರ್ಸ್ ಎಚ್.ಟಿ. ರಾಮಕೃಷ್ಣರವರ ಪುಸ್ತಕಗಳನ್ನು ನೀವು ಅಧ್ಯಯನ ಮಾಡಬಹುದಾಗಿದೆ ವಿದ್ಯಾರ್ಥಿಗಳೇ. ಧನ್ಯವಾದಗಳು.